ನಮ್ಮ ಹನುಮಂತ ದೇವ್ರು ಏನ್ ಮಾಡ್ಯಾನ್ರಿ ಒಂದಲ್ಲ ಎರಡಲ್ಲ ಏಸ್ ಮಂದಿಗೆ ಹಂಡ್ರಿ ಮಾಡ್ಕೊಂಡನ ಏಸ್ ಮಂದಿರಿ ಮಾಸ್ತರ 3 ಕೋಟಿ ಹಂಡ್ರಿ ಆತ ನಮ್ಮ ಹನುಮಂತ ದೇವ್ರಿಗೆ 3 ಕೋಟಿ ಹೌದು ಅವ ಹೆಣ್ಮಕ್ಳು ಕೂಡ ಕೂಡಂಗ ಐತಂದ್ರೆ ಏನ್ ಮಾಡ್ತಿದ್ದ ಹೊಡಿತಿದ ಬರೇ ನಿಂತ ಹಿಂಗ ಬಬಕಾರ್ ಹೊಡೆದನಂದ್ರ ಓಸು ಹೆಣ್ಮಕ್ಳು ಕೂಡ ಕೂಡ್ಕೊಂಡಂಗ ಆತಿತ್ತತ್ರಿ ಇವನೇ ಹೋಗಿ ಹೌದಪ್ಪ ಕಾಮ ತೃಪ್ತಿ ಆಗ್ಬಿಡ್ತಿತ್ತು ಅವ್ರಿಗೆ ಆ ಹೆಣ್ಮಕ್ಳಿಗೆ ಕಾಮ ಇಚ್ಛಾ ಆಯ್ತಂದ್ರ ಗಂಡನ್ ಕೂಡ ಕೂಡಂಗ ಆಯ್ತಂದ್ರ ಇವ ನಿಂತು ಬರೇ ಹಿಂಗ ಬಬಕಾರ್ ಹೊಡೆದ್ ಬಿಟ್ನಪ್ಪ ಅಂತಂದ್ರ ಓಸು ಮಂದಿ ಬಲ್ಯಾಕ ಹೋಗಿ ಬಂದಂಗ ಆತಿತ್ತ ಹೌದಪ್ಪ ಅಂತವ್ರು ಎಷ್ಟು ಪವರ್ ಅದ್ರಿ ಗಂಡಿನ ಬಲ್ಯಾಕ ನೋಡ್ರಿ ಬಳಸಿ ಬ್ರಹ್ಮಚಾರಿ ಅನ್ಸ್ಕೊಂಡ್ರು ಅದಕ್ಕ ನಿನ್ನ ಗಂಡ ಅಂದ್ರೆ ಮಾತ್ರ ಬಹಳ ಕಡಿಮೆ ಅದ ಹೇಳಕತ್ತಾಳ ಹೆಣ್ಣಿನಲ್ಲಿ ನೀ ತಿಳಿದಿಲ್ಲ ಹೇಳಕತ್ತಿದಿ ಮತ್ತ ಇಲ್ಲರ ಮಾತ್ರ ಯಾವ ನಮ್ಮ ಹನುಮಂತ ದೇವರ 3 ಕೋಟಿ ಹಂಡ್ರಿಗೆ ಮಾಡ್ಕೊಂಡ ಇದು ಅಲ್ಲೇ ಬಾಲಿಗೆ ಅರ್ಶನ ಹಚ್ಚಿ ಇಬ್ರಿಗೆ ಆಗ್ಯಾನ ಮತ್ತ ಇದು ಅಲ್ಲೇ ಮತ್ತೊಬ್ಬ ಸಿಕ್ಕಾಳ್ರಲ್ಲಿ ಬನದಾಗ ಹೂವಿನ ಬನದಾಗ ಅಕ್ಕಿ ಒಂದು ಬ್ಯಾರೇನೆ ಎಬ್ಸಾಳ ಇವು ಭೂಮಿ ಮ್ಯಾಗ ಅದ ನೋಡ್ರಿ ಎಕ್ಕಿ ಗಿಡ ಅದಕ್ಕೆ ಅಕ್ಕಿನೇ ಹನುಮಂತ ದೇವ್ರನ್ನ ಹೆಣ್ತೀನಿ ಅಕ್ಕಿ ಅದ್ರಾಗ ಒಂದು ಗಂಡ ಒಂದು ಹೆಣ್ಣು ಎಕ್ಕಿ ತಿಳ್ಕೊಂಡು 2 ಅದಾವ ಅದ್ರಾಗನು ಆ ಎಕ್ಕಿ ಗಿಡ ಆಗಿ ಹುಟ್ಟದಕ್ಕಿನೇ ಹನುಮಂತ ದೇವ್ರ ಹೆಣ್ತಿ ಪದ್ಮರಾಗ ಕುಸುಮಾಂಜಲಿ ತಿಳ್ಕೊಂಡು ಇಬ್ರು ಮದ್ವಿ ಹಂಡ್ರದಾರ ಇನ್ನ ಇಬ್ರು ಬಾಲಿಗೆ ಅರ್ಶನ ಹಚ್ಚಿ ಮಾತ್ರ ಲಗ್ನ ಆಗ್ಯಾನವ ಇವ್ರಿಗೆ ಬಿಟ್ಟು 3 ಕೋಟಿ ಹೆಂಡ್ರದಾರ ತವನಿಗೆ ಅವ್ರು ಒಟ್ಟು ನೆಲಿಗೆ ಗೊತ್ತಿಲ್ಲಾರ್ದ ಲಗ್ನ ಆಗ್ಯಾನೇನು ಒಂದೇ ಪಟ್ ಇದು ಒಂದೇ ಪಟ್ಟದ ಒಟ್ಟುಕ ಸಮಾಧಾನ ಮಾಡ್ಲಕತ್ತದ ಎಷ್ಟು ಪವರ್ ಒಳಗೆ ಒಂದ್ರದಾಗ ಬಾಳ ವಿಚಾರ ಮಾಡ್ಕೋತಂಗಿ ಪೂಜಾರಿ ಅವ್ರು ಇದ್ರಿಬೇಕಲ್ಲ ಈ ಕಡೆ ಪೂಜಾರಿ ಅವರು ಇಲ್ಲಿ ಬಂದಾರ ನಮ್ಮ ಪೂಜಾರಿ ಅವರೇ ಬಂದಾರ ಇವತ್ತು ಹಾಲು ಮತ್ತು ಪೂಜಾರಿ ಅವರು ಬಂದಿರ್ಬೇಕು ಗದ್ದಿಗೆ ಪೂಜಾರಿ ಅದಾರ ತಮ್ಮ ಹೌದಪ್ಪ ಪೂಜಾರಿ ಅವ್ರು ಕುರಿಗಳು ಇರ್ತಾವ 100 ದೋನ್ಸೆ ಕುರಿ ಸಾಕ್ತಾರ 100 ದೋನ್ಸೆ ಕುರಿ ಸಾಕಿದ್ರೆ ಖರೆ ಅದ್ರಾಗ ಒಂದೇ ಹೋತ ಬಿಡ್ತಾರ ಬೀಜದ ಹೋತ ಅಂತ ಕೇಸಿಂದ ಮಗಂದ ಅದು ಬೀಜದ ಹೋತ ಓಸು ಕುರಿಗಳಿಗೆ ಸಂಭಾಳಿಸ್ತದ ಓಸು ಬೆದಿ ಬಂದು ಒಟ್ಟಿಗೂ ಸಮಾಧಾನ ಓಸುಗೂ ಸಂಭಾಳಿಸ್ತದ ಹಂಗದ ಅಂತ ತಾಕತ್ತದ ಇದ್ರ ಬಲ್ಲಿ ಅದಕ್ಕೆ ತಂಗಿ ಒಂದೊಂದು ಜಗತ್ತದೊಳಗೆ ಹೆಚ್ಚಿಗೆ ಅದ ಅದಕ್ಕೆ ಮುಂದ 16,000 ಗೋಪ್ಯಾರು ಯಾರಿಗೆ ಅಷ್ಟವಕ್ರಮ ಋಷಿಗಳಿಗೆ ಹೋಗಿ ಬೇಡ್ಕೋತಾವ ಏನಂತ ಮಾಡ್ಕೊಂಡ್ರೆ ನಾವು ಕೃಷ್ಣ ಪರಮಾತ್ಮಗೆ ಮಾಡ್ಕೋತೀವಿ ಹೊಸು ಮಂದಿ ಅಂತ ಹೇಳಿ ಆಶೀರ್ವಾದ ಕೊಡ್ತಾನ ಮುಂದ ಅವ್ರು ಹೆಂಗ್ ಮಾಡ್ತಾರ ಅಷ್ಟವಕ್ರನ ಬಲ್ಯಾಕ ಅನ್ನುವಂಥದ್ದು ಮಾತ್ರ ಬಹಳ ಚಂದದ ವಿಷಯ ಅಷ್ಟವಕ್ರ ಹೇಳತಾನ ಕೆಟ್ಟದು ನಿಮ್ಮ ಹಣಿ ಬಾರ ಕೆಟ್ಟ ರಂಗದೊಳಗೆ ನಿಮಗ ಬ್ಯಾಡರು ವೈಲಿ ಪಟ್ಟ ಶಾಪ ಇದು ಹುಸಿ ಹ್ಯಾಂಗ ಆಗ್ತಿತ್ತು ಯಾವಲ್ಲಿ ಕೆಟ್ಟ ಭೋಗ ಮುಂದ ನಾಶಾಗಿ ಹೋದ್ರು ನೋಡ್ರಿ ಸತಿಯಲ್ಲಿ ಅಲ್ಲಂ ಪ್ರಭು ನಿಮ್ಮ ಮಾಯಿಗೆ ಬಲ್ಲಿದ ಮಹಾತ್ಮ ವಾದ ಮುಕುಳಿಗೆ ಕಲ್ಯಾಣಕ್ಕೆ ಹಾದ ಸಾಗಿ ಬ್ರಹ್ಮಾನಂದದಲ್ಲಿ ಸೋಲಾಪುರದ ಸಿದ್ದರಾಮನ ಕೈಯಾಗ ಸೋಲಾಪುರದ ಸಿದ್ದರಾಮನ ಕೈಯಾಗ ಆಗಿದೆ ಹುಚ್ಚುಪ್ಯಾರೆ ಕಾಮಾತೂರದ ಹಗಮಲ್ಲಿ ಹೆಣ್ಣ ರಾಮನ ಮೇಲೆ ಇಟ್ಟಳ ಕಣ್ಣ ಚಂದ್ರಶೇನಿ ಇದ್ದಕ್ಕೆ ಏನ್ ಮಾಡ್ಯಾಳ ಗಂಡನ ಕೊಲೆನೆ ಮಾಡ್ಸಳಕಿ ಮಾಡ್ಕೊಂಡ ಗಂಡ ಯಾರ ಕೊಲೆ ಮಾಡ್ತಾರೇನು ಇಲ್ಲ ಬೇಕಾದಂತ ಹುಚ್ಚಿರ್ಲಿ ಹುಳುಕಿರ್ಲಿ ಡೂಗಿರ್ಲಿ ಕುಂಟಿರ್ಲಿ ಬೇಕಾದಿರ್ಲಿ ಅವ ಹೌದು ಬೇಕಾದಂತ ನಿಶ್ಚಯ ಮಾಡ್ಕೋತಾನಪ್ಪ ತಂದ್ರು ಸಹಿತ ಹೆಂಡತಿ ಹೊಡ್ಸಂಗಿಲ್ಲ ಮಾಡ್ಕೊಂಡ ಗಂಡ ಯಾರ ಹೊಡಿಸ್ತಾರೇನು ಜಗತ್ತದೊಳಗ ಯಾರು ಹೊಡ್ಸಾರಪ್ಪ ಆಕಿನ ಹೆಸರೇನು ಚಂದ್ರಶೇನಿ ಇದ್ದಕ್ಕೆ ಏನ್ ಮಾಡ್ಯಾಳ ಸ್ವತಃ ತನ್ನ ಗಂಡನ ಪ್ರಾಣ ಹೇಳ್ತಾಳ ಯಾರಿಗೆ ಹನುಮಂತೇವ್ರಗ ಇಲ್ಲಿ ನೆನದ ನೋಡ್ರಿ ಜೀವಂತ ಹನುಮಂತೇವ್ರ ನಿಮ್ಮ ಊರಾಗ ಹೌದಪ್ಪ ರಾಮಂದು ಮತ್ತ ಐರಾವಣ ಮೈರಾವಣದ ಲಡಾಯಿ ನಡೆದಿತ್ತಲ್ಲ ಲಡಾಯಿ ನಡೆದಿತ್ತು ಹೌದು ನಡೆದಾಗ ಏನಾಗಿತ್ತು ಮುಂದೆ ಹೇಳಿಲ್ಲ ರಾಮದೇವ್ರದು ಮತ್ತು ಐರಾವಣ ಮೈರಾವಣದು ಯುದ್ಧ ನಡೆದಿತ್ತು ಆ ಐರಾವಣ ಮೈರಾವಣಗ ಮೀರಿಸುವಂತವ್ರು ಯಾರು ಇದ್ದಿದ್ದಿಲ್ಲ ಜಗತ್ತದೊಳಗ ಹೌದಪ್ಪ ರಾಮ್ ಸೋಲಾ ಪೊಸಿಷನ್ ಬಂದಿತ್ತು ಅವಾಗ ಹನುಮಂತ ಏನ್ ಮಾಡ್ತಾನ ಅವಾಗ ಐರಾವಣ ಮೈರಾವಣಿಗೆ ಹ್ಯಾಂಗ್ ಹೊಡಿತಾರ ನೋಡ್ರಿ ಒಂದೊಂದು ಶಿರಾ ಚಿಗುತ್ತು ಬರ್ತಿದ್ವು ಅವ್ರು ಐರಾವಣ ಮೈರಾವಣರು ಅವಾಗ ಮಿಕ್ಕಿದ ಕೂಡಲೇ ನಮ್ಮ ಹನುಮಂತೇವ್ರಿಗೆ ಕೊಟ್ಟು ಕಳಿಸಿದ್ರು ಎಲ್ಲಿಗೆ ಚಂದ್ರಶೇನಿ ಬಲ್ಯಾಕ ಹೋಗಿ ಮಾತ್ರ ಆಕಿ ಕೇಳ್ಕೊಂಡು ಬಾರಪ್ಪ ಇವ ಹೆಂಗಾದ್ರೂ ಸಹಿತ ನೋಡ್ಬೇಕ ತಿಳ್ಕೊಂಡು ಕೊಟ್ಟು ಕಳಿಸಿದಾಗ ಆ ನಮ್ಮ ಮಾರುತಿ ಇದ್ದವ ಬಂದು ಕಾಲಿಗೆ ಬಿದ್ದು ಬೇಡ್ಕೊಂಡ ಯವ್ವ ನಿನ್ನ ಗಂಡನ ಪ್ರಾಣ ಎದುರಾಗದ ಹೇಳು ನಾವು ಹೊಡಿಬೇಕಾಗ್ಯದ ಅವನಿಗೆ ಅವಾಗ ಚಂದ್ರಶೇನಿ ಏನಂದಾಳ ನನ್ನ ಗಂಡನ ಪ್ರಾಣ ಎಲ್ಲ ಹೇಳ್ತೀನಿ ಖರೆ ನಂದೊಂದು ಕರಾರ ಅದಂದಳಿಕಿ ಹ್ಯಾಂಗ ಏನದ ಹೇಳಿ ನಿನ್ನ ಕರಾರ ಏನೂ ಇಲ್ಲ ನನ್ನ ಗಂಡಗೆ ನೀವು ಪ್ರಾಣ ಹೊಡಿಬೇಕಂದ್ರ
ನೀ ಏನು ರಾಮನ ನಾಮಸ್ಮರಣೆ ಮಾಡ್ತಿದ್ದಿಲ್ಲ, ನಿನ್ನ ರಾಮ ಅದಲ್ಲ ಗುರು, ಹೌದು. ನಿನ್ನ ರಾಮಗ ತಂದು ಒಂದು ದಿನ ನನ್ನ ಮನ್ಸಕ್ಕೆ ಹಚ್ಚು, ಅವಾಗ ನನ್ನ ಗಂಡನ ಪ್ರಾಣ ಹೇಳ್ತೀನಿ ಅಂತ ಹೇಳ್ತಾಳೆ ಈಕಿ ಚಾಂಡಾಲಿಗಿತ್ತಿ. ಹೌದು ಹೌದು. ಇಂಥವಕ್ಕೆಲ್ಲ ಹೆಣ್ಣು ಎಲ್ಲಕ್ಕೆ ಬರ್ತದೇನು? ಅದಕ್ಕೆ ಬರಂಗಿಲ್ರಿ. ಸಾಧ್ಯನೇ ಇಲ್ಲ. ಹೌದು ಹೌದು ಹೌದು. ಅದಕ್ಕ ಗಂಡನ ಗುರುತ ಗರ್ತಿಗಲ್ಲದೆ ವೇಷಾಸ್ತ್ರಿ ಗೊತ್ತಾಗಂಗಿಲ್ಲ ಅಂತ ಹೇಳ್ತಾರ. ಹೌದಲ್ರಿ ಮಾಸ್ತರ. ಹಂಗ ಗಂಡನ ಗುರುತ ಗರ್ತಿಗಲ್ಲದೆ ರೊಕ್ಕದ ಆಶಕ್ಕಾಗಿ ದಿನ ಒಬ್ಬರಿಗೆ ಸೆರಗ್ ಹಾಸಕ್ಕೆ ಗೊತ್ತಾಗಂಗಿಲ್ಲ ಅಂತ ಹೇಳ್ತಾರ ಅವ್ರು. ಗೊತ್ತಾಗಂಗಿಲ್ಲ. ಇದು ಮೊದಲನೇ ತಿಳ್ಕೋ ತಂಗಿ. ಹೌದಲ್ರಿ ಮಾಸ್ತರ. ಅದಕ್ಕೆ ಯಾವ ಅಕ್ಕಮಾದೇವಿ 12ನೇ ಶತಮಾನದೊಳಗ ಏನ್ ಹೇಳ್ತಾಳ್ರಿ? ಹೆಣ್ಣಿನ ಬಳಗಕ್ಕೆ ಒಂದು ರೋಡ್ ಹಾಕ್ಯಾಳಕ್ಕಿ. ಹೆಂಗ್ ಹಾಕ್ಯಾಳ್ರಿ? ಹಂಗ ಅದು ಹೆಂಗ್ರಿ? ಆ ಕಡೆ ಬ್ಯಾರೆ ನಡ್ದ ಊಟದು. ಹಾ 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 ಏನ್ ಹಾಕ್ಯಾಳ್ರಿ ಅಕ್ಕಮಾದೇವಿ? ಹೆಣ್ಣಿನ ಬಳಗಕ್ಕ ಒಂದು ರೋಡ್ ಹಾಕಿ ಕೊಟ್ಟಾಳಿ ಇವ್ರು ಅಕ್ಕಮಾದೇವಿ 12ನೇ ಶತಮಾನದಲ್ಲಿ. ಯಾವ ರೋಡ್ ಹಾಕ್ಯಾಳಪ್ಪ? ಸಿಸಿ ರೋಡ್ ಹಾಕ್ಯಾಳ, ಬುದ್ಧಿ ರೋಡ್ ಹಾಕ್ಯಾಳ. ಬುದ್ಧಿ ಅನ್ನುವಂತ ರೋಡ್ ಹಾಕ್ಯಾಳಕ್ಕಿ. ಏನತ್ತ? ಯಾರಿಗೆ? ಹೆಣ್ಮಕ್ಳಿಗೆ. ಅಕ್ಕಮಾದೇವಿ ಅಂದ್ರೆ ಸಾಮಾನ್ಯ ಇದ್ದಿದ್ದಿಲ್ಲ, ಗಂಡಿಲ್ಲಾರದ ಗರ್ತಿ ಅನಿಸಿಕೊಂಡ್ಲಿ ಈ ಜಗತ್ತದೊಳಗ. ಚೆನ್ನ ಮಲ್ಲಿಕಾರ್ಜುನ ನನ್ನ ಗಂಡ ತಿಳ್ಕೊಂಡು ನಂಬಿ ಜಗತ್ತದೊಳಗೆ ಗರ್ತಿ ಅನಿಸಿಕೊಂಡು ಹಾದಳು ಅಕ್ಕಮಾದೇವಿ. ಹೆಣ್ಣಿನ ಬಳಗಕ್ಕೆ ಒಂದು ರೋಡ್ ಹಾಕ್ಯಾಳಕ್ಕಿ. ಏನತ್ತ? ಏನ್ ಹಾಕ್ಯಾಳ್ರಿ? ತಂದೆ ಸತ್ತರ ತಲಿ ಹೋದಂತೆ, ತಂದೆ ಸತ್ತರ ತಲಿ ಹೋದಂತೆ, ತಾಯಿ ಸತ್ತರ ಕಲ್ಲು ಹೋದಂತೆ, ಅಣ್ಣನು ಸತ್ತರ ಬಲಭುಜ ಹೋದಂತೆ, ತಮ್ಮನು ಸತ್ತರ ಎಡಭುಜ ಹೋದಂತೆ, ತನಗೆ ಬೇಡಾಗಿರುವ ಸತಿಗಳು ಸತ್ತರ ಎಡಗಾಲನ ಕೆರುವ ಸ್ವಾನ ಒಯ್ದಂತೆ ಅಂತ ಹೇಳ್ತಾಳಕ್ಕಿ. ಇವ್ರು ಎಂತವ್ರಿ ಮಾಸ್ತರ? ಯಾವ ಹೆಂಡತಿ ಗಂಡನ ಆಚರ ಪ್ರಕಾರ ಇರಂಗಿಲ್ಲ. ಗಂಡುಗಳಾಗ ಹೋಯ್ತಪ್ಪ ಅಂತಂದ್ರೆ ಹಿಂದಿರುಗಡೆ ಮೆತ್ತಗಂದು ಮಾಡಿ ಹೊಡಿತಿರ್ತಾವ ನೋಡು, ಒಲಿ ಸಂಧ್ಯಾ ಕೂತು. ಎಂಥವು ಧರಿದ್ರಿ. ಇವಕ್ಕೇನು ಗಂಡದನು ಗೊತ್ತಿಲ್ಲ, ಯಾವ್ದನು ಗೊತ್ತಿಲ್ಲ. ಒಲಿ ಸಂಧ್ಯಾಗ ಇಂಥವು ದರಿದ್ರ ಹೆಣ್ಮಕ್ಳು ಒಲಿ ಸಂಧ್ಯಾಗ ಕೂತ್ಕೊಂಡು ಸಿಕ್ಕಂಗ್ ಹೊಡಿತಿರ್ತಾವ ನೋಡ್ರಿ ಒಲಿ ಸಂಧ್ಯಾಗ. ಕಲ್ಸಿ ಇಂಥವು ದರಿದ್ರ ಹೆಂಗಸರು ಸತ್ತು ಅಂದ್ರೆ ಏನಂತಾಳಕ್ಕಿ? ಏನಂತಾಳ? ನಾವೇನ್ ಹೈಕೊಂಡು ಬಿಟ್ಟಿರ್ತೀವಲ್ಲ ಕೆರವ ಮೆತ್ತ. ಹಿಂದಿನ ಹಿರಿಯರು ಏನ್ ಮಾಡ್ತಿದ್ರು? ಪಗಲಿನ ಚಪ್ಪಲ್ ಹೊಲಿಸ್ತಿದ್ರು ಅವರು. ಪಗಲಿನ ಚಪ್ಪಲ್ ಹಾಕೋತಿದ್ರು ತಂಪಾಲೆ ತಿಳ್ಕೊಂಡು. ಆ ಚಪ್ಪಲ್ಗೆ ಏನ್ ಮಾಡ್ತಿದ್ರು? ಎಣ್ಣೆ ಹಾಕ್ತಿರಿ. ಒಂದೊಂದು ಕಿಲೋ ಗಟ್ಲೆ ಉಂಬಾಣಿ ಹಾಕ್ತಿದ್ರು ಅವರು. ಆ ಎಣ್ಣೆ ನಾತಿಗಾಗಿ ಸೈರ್ಯ ನಾಯಿ ಈ ತೊಗಲಿನಾಗರ ಏನ್ರಿ ಸಿಗ್ತದೆ ನನಗ ತಿಳ್ಕೊಂಡು ರೊಟ್ಟಿ ಹಾಕ್ಲಾರ ಬಟ್ಟಿಗೆ ಹೆಚ್ಚು ಕಡೆ ತಿಪ್ಪೆ ಅಂತ ಹಿಡ್ಕೊಂಡು ಆಚೆ ಕಡೆ ತಿಪ್ಪೆ ಬಿಟ್ಟಕ್ಕಿಂತ ಅದು ಕನಿಷ್ಠ ಅಂತ ಹೇಳ್ತಾಳೆ. ಯಾರು? ಇವ್ರು ಹೆಣ್ಮಗಳು ಹೇಳ್ಯಾಳ್ರಿ. ಮತ್ತ ಇದು ನಮ್ಮವ್ರು ಹೇಳಿಲಿದು ವಚನ. ಮತ್ ನೀನೇ ಹೆಚ್ಚಿಗೆ ಇದೆಯಪ್ಪ ಅಂತಂದ್ರೆ ಹೆಣ್ಣಿಗೆ ಬೆಳೆಸ್ಬೇಕಾಗಿತ್ತಲ್ಲಕ್ಕಿ, ಯಾಕೆ ಬೆಳೆಸಿಲ್ಲ? ಅದೇ ಅಕ್ಕಮಾದೇವಿ ಏನಂತಾಳ? ಪತಿ ಆತ್ಮದಲ್ಲಿರುವಂತ ಸತಿಗಳು ತೀರಿ ಹೋದರೆ ಮಾನಭಾವಿ ಆದಂತ ಶ್ರೀಶೈಲ ಮಲ್ಲಿಕಾರ್ಜುನ ಕಳಸ ಈ ಭೂಮಿಗೆ ಬಿದ್ದಟ್ಟು ಕೆಟ್ಟ ಆತ ಹೇಳ್ತಾಳಕ್ಕಿ. ಅಂತ ಇಂಥ ದೇವ್ರದಲ್ಲ, ಮರ್ಗವ ದುರ್ಗವ ಇಂಥಕ್ಕಿದಲ್ಲ. ಮತ್ತಿದು ಮರ್ಗವ ದುರ್ಗವನ ಕಡೆ ಹೋಗಂಗದತ್ತೀನಿ. ಯಾವ ಶ್ರೀಶೈಲದಲ್ಲಿ ವಾಸ ಮಾಡಿರುವಂತ ಹರನೇ ಒಂದು ನರರೂಪ ತೊಡ್ಕೊಂಡು ಈ ನರರಿಗೆ ಉದ್ಧಾರ ಮಾಡ್ಲಿಕ್ಕೆ ಬಂದಾನಲ್ಲ ಮಲ್ಲಯ್ಯ. ಆ ಮಲ್ಲಯ್ಯನ ಶಿಖರ ಈ ಭೂಮಿಗೆ ಬಿದ್ದಟ್ಟು ಕೆಟ್ಟ ಆತ ಹೇಳ್ತಾಳಕ್ಕಿ. ಗಂಡನ ಆದ್ಯದೊಳಗೆ ಇದ್ದವ್ರು ಯಾರು? ಸತ್ತ ಗಂಡನ ಕೂಡ ಲಗ್ನ ಆದಳು ಸಾವಿತ್ರಿ. ಯಾರು? ಚೆನ್ನಮ್ಮ. ಸತ್ತ ಗಂಡನ ಕೂಡ ಲಗ್ನ ಆದಳು ಚೆನ್ನಮ್ಮ. ಸತ್ರು ಸೈತ್ಯಕ್ಕೆ ಬಿಟ್ಟಿಲ್ಲಪ್ಪ ಅಂತಂದ್ರ ಗಂಡ ಹ್ಯಾಂಕ ಮಾತು ತಮ್ಮ. ರಾಜ ಇದ್ದ ಅವ್ರ ಅಪ್ಪ, ರಾಜನ ಮಗ ಸತ್ತಿದ್ದ. ವೈದಿನ ಮಣ್ಣಾಗ ಇಡ್ಬೇಕಂತ ಮಾಡಿದ್ರು, ಕಟ್ಟಿಗೆ ಮ್ಯಾಗ ಮಾತ್ರ ಹೆಣ ಇಟ್ಟಿದ್ರು. ರಾಜ ಇದ್ದ ಡಗ್ಗರು ಸಾರದ ಊರಾಗ ಏನತ್ತ ಯಾವಕ್ಕಿ ನನ್ನ ಮಗನ ಕೂಡ ಲಗ್ನ ಆಗ್ತಾಳೆ ಹೆಣದ ಕೂಡ ಆಕಿಗೆ ಅರ್ಧ ರಾಜಕೀಯ ಹಚ್ಚಿ ನಾ ಲಗ್ನ ಮಾಡಿ ಕೊಡ್ತೀನಿ ಅಂತ ತಿಳ್ಕೊಂಡು ಡಂಗೂರು ಸಾರದ. ಅವಾಗ ಚೆನ್ನಮ್ಮಗ ಬಡತನ ಬಹಳ ಇತ್ತು. ಚೆನ್ನಮ್ಮ ಇದ್ದಕ್ಕೆ ಏನ್ ಮಾಡಲು? ಹ್ಯಾಂಗಾದ್ರು ನನ್ನ ಮನಿತನಕ ಬಡತನ ಭಯಂಕರದ. ಒಂದಿನ ಆದ್ರೂ ಮುತ್ತೈದೆ ಆದ್ರೂ ಅಷ್ಟೇ ಅದ, 10 ದಿನ ಆದ್ರೂ ಮುತ್ತೈದಿನ ಆದ್ರೂ ಅಷ್ಟೇ ಅದ. ಹೋಗೋರು ಕೂಡ ನಾನು ಹೋದ್ರಾಯ್ತು, ಒಂದಿನ ಮಾತ್ರ ನಾನು ತಾಳಿ ಕಟ್ಕೋಬೇಕಾಗ್ಯದ. ತಾಳಿಗೆ ಅರ್ಧ ರಾಜಕೀಯ ಸಿಗ್ತದಲ್ಲ ನಮ್ಮ ಊರು ಹಿಂದಿನವ್ರಿಗೆ ಉಪಯೋಗ ಆಗ್ತದ. ಹೋಗಿ ರಾಜಾಗ ಹೇಳಲಕ್ಕೆ ನಾ ಮಾಡ್ಕೋತೀನಿ ಅವನಿಗೆ ಅಂದಳು ಚೆನ್ನಮ್ಮ. ಹೋಗಿ ಮಾತ್ರ ಹೆಣ್ಣು ಕೂಡ ಲಗ್ನ ಆದಳು. ನನ್ನ ಗಂಡನೇ ಸತ್ತಾನಪ್ಪ ಅಂತಂದ್ರೆ ನಾರೇ ಯಾಕಿರ್ಬೇಕಂತ ತಿಳ್ಕೊಂಡು ತಾಳಿ ಕಟ್ಕೊಂಡಾಳ. ಅಗ್ನ್ಯಾಗ ಹಾರ್ಕೊಡ್ತಿದ್ಳು. ಸಾಕ್ಷಾತ್ ಪರಮಾತ್ಮನೆ ಬಂದು ಏನು ಬರಬೇಕು ಕೇಳಂದ. ಅವಾಗ ಏನ್ ಬೇಡ್ಕೊಂಡಾಳ? ನನಗೆ ಏನೂ ಬೇಕಾಗಿಲ್ಲ, ನನ್ನ ಗಂಡ ಸತ್ತಾನ, ಅವನಿಗೆ ಜೀವಂತ ಮಾಡಿ ಕೊಡು ಅಂದಳಕ್ಕಿ. ಅವಾಗ ಸಾಕ್ಷಾತ್ ಪರಮಾತ್ಮನೇ ಒಂದು ಗಂಡಗೆ ಜೀವಂತ ಮಾಡಿ ಕೊಟ್ಟಾನಿಲ್ಲ. ಸತ್ತ ಗಂಡನ ಕೂಡ ಸಹಿತ ಲಗ್ನ ಆಗ್ಯಾರ ತಂಗಿ. ಎಷ್ಟು ಪವಿತ್ರದ ನಮ್ಮಪ್ಪ. ಇಂಥ ಹೆಣ್ಮಕ್ಳು ಸತ್ರ ಏನಂತಾಳ? ಆ ಮಲ್ಲಿಕಾರ್ಜುನ ಶಿಖರ ಈ ಭೂಮಿಗೆ ಬಿದ್ದಟ್ಟು ಕೆಟ್ಟ ಆತ ಹೇಳ್ತಾಳಕಿ. ಏನು ಬುದ್ಧಿ ಹೇಳಿದ್ರು ನಿನ್ನ ಹೆಣ್ಣಿಗೆ ಹೇಳ್ಯಾರ? ಏನತ್ತ?
ಕಾಲ ಜಾರಿದ್ರ ಹಾ ಏನೋ ತಡ್ಯಾರ ಊರ ಮುಂದಿನ ಬಾವಿ ಯಾರ ತೋರಿದರೇನ ಹೌದು. ಕಾಲ ಜಾರಿದರ ಕೈಲಾಸ ಹೌದು ಕಾಲ ಜಾರಿದರ ಕೈಲಾಸ ನಾರಿಯ ಮನವು ಜಾರಿದರ ವನವಾಸ ಹಾ. ಇವೆಲ್ಲ ಬುದ್ಧಿ ಮಾಸ್ತರ ಹಾ. ಹೆಣ್ಣಿಗೆ ಹೇಳ್ಯಾರ ಹೌದು, ಹೌದು. ಅದಕ್ಕೇನ್ ಹೇಳ್ತಾರ ಮಾಸ್ತರ ಏನತ್ತ ಸ್ಮಶಾನದಲ್ಲಿ ಮರವನ್ನು ಬಿದ್ದರೆ ಏನ್ ಮಾಡ್ತಾರ ಸ್ಮಶಾನದಲ್ಲಿ ಮರವನ್ನು ಬಿದ್ದರೆ ಮನೆಯಲ್ಲಿ ತಂದು ಒಟ್ಟುವರಯ್ಯ ಹೌದು 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 ಸ್ಮಶಾನದಲ್ಲಿ ಮರವನ್ನು ಬಿದ್ದರೆ ಮನೆಯಲ್ಲಿ ತಂದು ಒಟ್ಟುವರಯ್ಯ ಹಾ. ಅದೇ ಮನೆಯಲ್ಲಿ ಮಾನವ ಸತ್ತರೆ ಏನ್ ಮಾಡ್ತಾರ ಅದೇ ಸ್ಮಶಾನದಲ್ಲಿ ಒಯ್ದು ಸುಡುವರಯ್ಯ ಅಂತ ಹೇಳ್ತಾನ ಹೌದಯ್ಯ. ಈ ಶರೀರಕ್ಕಿನ ಹಾ. ಒಂದು ದೊಡ್ಡ ದೊಡ್ಡ ಕ್ವಾಂಟ ಕೆಲ್ಸಿಗೆ ಬರ್ತದೆ ಶರೀರ ಕೆಲ್ಸಿಗೆ ಬರಲ್ಲ ಅಂತ ಹೇಳ್ತಾರ ಹೌದು 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 ವಚನಕಾರ ಹಾ. ಇವ್ರು ಹೇಳ್ತಾರ ನಮ್ಮ ಶರೀರ ಶ್ರೇಷ್ಠದ ನಮ್ಮ ಶರೀರ ಶ್ರೇಷ್ಠದ ಅಂತ ಹೌದು ಹೌದು ಈಗ ಒಂದ್ರೆ ಹೇಳ್ರಿ ನೀವು ಹೌದು ಹಾ ಖರೆ ಅದ ಹಾ ನಡೀಲ್ರಿ ಮಾಸ್ತರ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ ಏನ್ ಹೇಳ್ತಾರ್ರಿ ಏ ಕಾಮ ತೂರದ ಹಗಮಲ್ಲಿ ಹೆಣ್ಣ ರಾಮನ ಮ್ಯಾಲ ಇಟ್ಟಳ ಕಣ್ಣ ಚಂದ್ರಶೇನಿ ಮಾಡಿಸಳ ತನ್ನ ಗಂಡಗ ಕೊಲಿ ಸುಮ್ಮನೆ ಬಿಡ್ಬೇಕೇನ್ರಿ ಕೊಯ್ಯದ ಈಕಿಗಿ ಮೂಗ ಮಲಿಯ ಹಮ್ಮಿನ ದುರ್ಗಿ ಪಜಿತಿ ಆಗಳ ಸಿಕ್ಕು ಮಾರುತಿ ಕೈಯಲ್ಲಿ ಮಾರುತಿ ಯಾಕಿಂದು ಮುರುದಾನ ಸ್ವಂಟ ಏರಿ ಹಡಕಿಗೆ ಕಾಲ ಇಟ್ಟ ಹಡಕಿನ ಮ್ಯಾಲ ಕಾಲ ಇಟ್ಟಾಗ ಹೊಯ್ಮಾಲೆ ಬಟ್ರಿಕಿ ಬಾವ ಗಂಜಿಕೊಂಡು ಈಕಿ ಪಟ್ರಿಕಿ ಬಾವ ಗಂಜಿ ಚಟಗುಡ್ಲ ಚೀರಿ